ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಆ್ಯನಿವರ್ಸರಿ, ಹಾಗೆ ಟೆಂಪಲಿಗೆ ಹೋಗುವ ಅಂತ. ಪಾರ್ಟಿ ಗಿಟಿ ಏನಿಲ್ಲ, ನಾವು ಇದು 2 ದಿನ ಟೆಂಪಲ್ಸಿಗೆ ಹೋಗೋದು. ಸೊ ಈಗ ಕದ್ರಿ ಟೆಂಪಲಿಗೆ ಬಂದಿದ್ದೇವೆ. ಸಂಜೆ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗ್ತೇವೆ. ಬನ್ನಿ ಹೋಗುವ. ಇವತ್ತು ಫುಲ್ ರಶ್ ಉಂಟು, ಪಾರ್ಕಿಂಗಿಗೆ ಸಹ ಜಾಗ ಇಲ್ಲ. ಬನ್ನಿ ಬೇಗ ಬೇಗ ಹೋಗುವ, ಪೂಜೆ ಟೈಮ್ ಆಗಿದೆ. ನೀವು ತುಂಬ ಜನ ಇಲ್ಲಿ ಕದ್ರಿಗೆ ಬರ್ತಾ ಇರ್ತೀರ ಅಲ್ವಾ? ಇಲ್ಲಿ ಯಾಕೆ ಈ ಹಿಂದೆ ಬಾಗಿಲು ಯಾಕೆ ಓಪನ್ ಮಾಡೋದಿಲ್ಲ ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ಗುಲಾಬಿಲಿ ಶಬರಿಮಲೆಗೆ ಹೋಗುವವರಿಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಅವರು ನನಗೆ ಪ್ರಸಾದ ಕೊಟ್ಟದ್ದು. ಬೊಂಡ ಕುಡಿಲಿಕ್ಕೆ ಬಂದ್ವಿ. ಆಯ್ತು, ಕರೆಕ್ಟಾಗಿ ಪೂಜೆ ಸಿಕ್ಕಿತ್ತು. ಇನ್ನೊವರೆಗೆ ಹ್ಯಾಪಿ ಆನಿವರ್ಸರಿ ಬರಲಿ. ನಾನಾಗಲೇ ಹೇಳಿದೆ ಅಲ್ಲ, ಸಂಜೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಈಗ ಅತ್ತೆ ಮಾವ ಕೂಡ ಬರ್ತಿದ್ದಾರೆ, ಹಾಗೆ 4 ಜನ ಸಹ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬರೋದು. ಬನ್ನಿ ಹೋಗುವ. ಚಿಮ್ 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 ಚಿಮ್.
ಆಯಿತು. ಕದ್ರಿಯಿಂದ ಬಂದು ಕೇಕೆಲ್ಲ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. 2 ಕಡೆ ಸಹ ದರ್ಶನ ತುಂಬ ಚೆಂದ ಆಯಿತು, ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೇನೆ. ನಾಳೆ ಸಹ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಗುಡ್ ನೈಟ್, ಬಾಯ್ ಬಾಯ್. The next day. ಈಗಷ್ಟೇ ಮಂಗಳೂರಿಂದ ಬಂದದ್ದು. ಸೊ ಈಗ ಬಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ಕಾಳಿಕಾಂಬ ದೇವಸ್ಥಾನಕ್ಕೆ. ಹಾಗೆ ಒಂದು ಸೀರೆ ಕೊಡಲಿಕ್ಕಿತ್ತು. ಹಾಗೆ ಈಗ ಬೇಗ ಬೇಗ ಹೋಗಿ ಕೊಟ್ಟು ಬರುವ ಅಂತ. ಮತ್ತೆ ಅವರು ಹೊರಡ್ತಾರೆ. ಇಲ್ಲೇ 2 days ಇಲ್ಲೇ ಇರ್ತೇನೆ. ಬನ್ನಿ ಹೋಗುವ. ಬಂಟು ಹೋಗಿ ಬರ್ತೇವೆ ಈಗ. ಬಂದದ್ದಲ್ಲ ಈಗ. ಈಗ ಎಲ್ಲ ಒಂದೇ ಹರಿವಾಣದಲ್ಲಿ ಇಟ್ಟಿದ್ದೇವೆ. ಮತ್ತು ಪುರೋಹಿತರು ಬಂದಮೇಲೆ ಬೇರೆ ಬೇರೆ ಹರಿವಾಣದಲ್ಲಿ ಇಟ್ಟು ಗಂಡ ಹೆಂಡತಿಗೆ ಕೊಡ್ತಾರೆ. ಮತ್ತು ಅದನ್ನು ನಾವು ದೇವರ ಮುಂದೆ ಇಡಬೇಕು. ಹಾಗೆ ಈಗ ಪುರೋಹಿತರು ಬರ್ತಾರೆ. ಈಗ ಬಂದು ಪ್ರಾರ್ಥನೆ ಎಲ್ಲ ಮಾಡಿ ಪ್ರಸಾದ ಕೊಡ್ತಾರೆ. ಹೋಗಿ ಬಂದ್ವಿ, ಖುಷಿ ಆಯಿತು ಹೋಗಿದ್ದು. ಆ್ಯಂಡ್ ಇಬ್ಬರು ಹೋಗಿರಲಿಲ್ಲ. ಅಂದರೆ ನಾನು ಮತ್ತು ತಂಗಿ ಮನೆಗೆ ಬಂದಾಗ ಹೋಗಿ ಬರ್ತಿದ್ವಿ. ಬಟ್ ನಾವಿಬ್ಬರು ಒಟ್ಟಿಗೆ ಹೋಗೋದೇ ಟೈಮ್ ಆಗಿತ್ತು. ಹೋಗಿ ಸೀರೆ ಎಲ್ಲ ಕೊಟ್ಟು ಬಂದ್ವಿ. ಖುಷಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ ಬಾಯ್.